ಈ ಒಂದು ವಿಚಾರ ಈಗಾಗಲೇ ನಿಮಗೆ ಬಹಳಷ್ಟು ಒಂದು ತಿಳಿದಿದೆ ಸರ್. ಪ್ರತಿಭಟನೆಗಳು ಕೂಡ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ JDS ಪಕ್ಷ ಅಂತ ಹೇಳಿದ್ರೆ ರೈತರ ಪರವಾದಂಥ ಒಂದು ಪಕ್ಷ. ಸೊ ರೈತರಿಗೆ ಈಗ ಸಾಕಷ್ಟು ಒಂದು ಸಂಕಷ್ಟದಲ್ಲಿ ಸಿಲುಕುವಂಥ ಸಾಧ್ಯತೆಗಳೆಲ್ಲ ಕಾಣಿಸ್ತದೆ. ಏನು ಹೇಳ್ತೀರಿ ಸರ್ ನಾವು ಇದ್ರ ಬಗ್ಗೆ? CWMA ಕರೆಕ್ಟ್ ಆದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಾ, ಹೇಗೆ ಸರ್? ಮೇಡಮ್, ಫಸ್ಟು ನೋಡಿ, ಇವತ್ತು ಕಾಂಗ್ರೆಸ್ ಇವತ್ತು ರಾಜ್ಯದ ಜನಕ್ಕೆ ಮೋಸ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು. ಫಸ್ಟು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇನೆಂದರೆ ಕಾವೇರಿ ಹೊರದಲ್ಲಿ ಮೇಕೆದಾಟಿಂದ ಬೆಂಗಳೂರವ್ರಿಗೆ ನೀರು ತರ್ತೀನಿ, ಮೈಸೂರು ಮಂಡ್ಯ ಭಾಗದವ್ರಿಗೆ ನೀರು ಕೊಡ್ತೀವಿ, ಸಂಪೂರ್ಣ ನೀರು ಕೊಡ್ತೀವಿ ಅಂತ ಏನು ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ರು. ರಾಜ್ಯದ ಮುಖ್ಯಮಂತ್ರಿ ಇವತ್ತು ಅಲ್ಪಜ್ಞಾನದ ಮುಖ್ಯಮಂತ್ರಿ ನಡ್ಕೊತಾ ಇದ್ದಾರೆ. ಇವತ್ತು ಅಲ್ಲಿರೋಂಥ ಒಂದು ಏನು ಅಧಿಕಾರಿ ವರ್ಗ ಇದೆಯಲ್ಲ, ಅವರಾದ್ರೂ ತೀಕ್ಷ್ಣವಾಗಿ ಹೇಳಬೇಕಾಗಿತ್ತು. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನಾಗಿದೆ ಅಂದರೆ ಅವ್ರ ಅಧಿಕಾರದ ದಾಹಿ ಅಧಿಕಾರ ಕಿತ್ಕೊಳ್ಳೋದಲ್ಲೇ ಮುಳುಗೋಗಿದ್ರು ಅವರು 3 ವರ್ಷದಿಂದ ಸರ್ಕಾರ ಬಂದು 3 ವರ್ಷ ಆಗಿದೆ. ಅವತ್ತು ಸ್ಟಾಲಿನ್ ಜೊತೆ ಎಂಡಿಯೋ ಕೊಟ್ಟದಲ್ಲಿದ್ದು ಸ್ಟಾಲಿನ್ಗೆ ಇದೆಲ್ಲ ಪರಿಪೂರ್ಣವಾದ ಏನು ಅಂತ ಗೊತ್ತಿತ್ತು ಅವ್ರಿಗೆ. ಕಾವೇರಿ ಹಿಸ್ಟ್ರಿ ನೆನ್ನೆ ಮನೆ ನಡೀತಾ ಇಲ್ಲ, ಪ್ರತಿಯೊಂದು ಸರ್ಕಾರದ ಕೂಡ ಈ ಒಂದು ಕಾವೇರಿ ಹೋರಾಟಗಳು ಉದ್ಯಮಿಗಳು ನಡೀತಾನೇ ಇದೆ, ನಾವು ನಿರಂತರ ನೋಡ್ತಾ ಇದ್ವಿ. ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಾದ ಮುಖ್ಯಮಂತ್ರಿ ಪ್ರಣಾಳಿಕೆಯಲ್ಲಿ ಕೊಟ್ಟು ಜನನ ಮೋಸ ಮಾಡಿ ಗೆದ್ದು ಬಂದಂಥ ಮುಖ್ಯಮಂತ್ರಿ 3 ವರ್ಷ ಏನು ಮಾಡಿದ್ರು? ಅವತ್ತು ಸ್ಟಾಲಿನ್ ಅವರಿದ್ದರು. ಇವತ್ತೊಬ್ಬ ಸಿನಿಮಾ ಆ್ಯಕ್ಟ್ರು ವಿಜಯ್ ಅವ್ರು ಬಂದಿದ್ದ ತಕ್ಷಣ ಇವತ್ತು ಅವ್ರು ಬುಡದಲ್ಲಿ ಕೂತ್ಕೊಂಡು ಅವ್ರಿಗೆ ನೀವು ಸಪೋರ್ಟ್ ಮಾಡೋ ಥರ ಮಾತಾಡ್ತೀರಿ ಅಂದರೆ ರಾಜ್ಯದ ಕನ್ನಡಿಗೆ ನೀವು ಅನ್ಯಾಯ ಮಾಡ್ತಾಯಿದ್ರಿ. ಇವತ್ತು ನೀವು ಇಂಡಿಯಾ ಕೂಟದಲ್ಲಿ ಕೇವಲ 5 ಸೀಟ್ ತಗೊಂಡು ಆ ಸ್ಟಾಲಿನ್ ಅವ್ರ ಜೊತೆ ನೀವು ಇಂಡಿಯಾ ಕೂಟದಲ್ಲಿ ಅವಾಗೆ ಬಗೆಹರಿಸ್ಕೊಂಬೋದಾಗಿತ್ತು. ಯಾಕಂದರೆ 3 ವರ್ಷ ನಮ್ಮ ಸರ್ಕಾರ ಬಂದು 3 ವರ್ಷ ಆಗಿದೆ ಆಲ್ರೆಡಿ. ಆಗಲೇ ನೀವು ಸ್ಟಾಲಿನ್ ಜೊತೆ ಒಪ್ಪಂದ ಮಾಡಿಕೊಂಡು ಇವತ್ತು ನೀವು ಅಲ್ಲಿ ಒಂದು ಡ್ಯಾಮ್ ಕಟ್ಟೋಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಏನಿತ್ತು, ಕರ್ನಾಟಕ ಯಾವುದೇ ಅಡೆತಡೆ ಇಲ್ಲ, ನೀವು ಡ್ಯಾಮ್ ಕಟ್ಬೋದು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಇತ್ತು 2018ರಲ್ಲಿ. ಇವರು ಒಂದು DPRನ ರೆಡಿ ಕೊಡೋಕ್ಕೆ ಇವರು 3 ವರ್ಷದಿಂದ ಆಗಲಿಲ್ಲ. DPRನ ಇವಾಗ ಮೊನ್ನೆ ರಿಜೆಕ್ಟ್ ಮಾಡಿದ್ದಾರೆ. ಅದು ಯಾವಾಗ ವಿಜಯ್ CM ಬಂದಮೇಲೆ. ವಿಜಯನ ಅವ್ರಿಗೆ ಏನು ಅನುಭವ ಇದೆ ಮೇಡಮ್? ರಾಜ್ಯದ ಮುಖ್ಯಮಂತ್ರಿ ವಿಜಯ್ಗೆ ಏನು ಅನುಭವ ಇದೆ? ಒಬ್ಬ ಸಿನಿಮಾ ಆ್ಯಕ್ಟ್ರು ಅಷ್ಟೇ ಅವರು. ಬಟ್ ಸ್ಟಾಲಿನ್ ಅವರು ಒಂದು 30-40 ವರ್ಷ ಅವ್ರ ಇತಿಹಾಸ ಇದೆ, ಒಂದು ರಾಜಕೀಯದಲ್ಲಿ ಅನುಭವ ಇದೆ. ಆ ಟೈಮಲ್ಲೇ ಇವರು ಇಂಡಿಯಾ ಕೂಟದಲ್ಲಿದ್ದರು. ಆ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರು DCM ಆಗಿದ್ದರು. ಅವರು ಇದನ್ನು ಈ ಕಾರ್ಯಕ್ರಮನ ಕೈ ಎತ್ಕೊಂಡು ಮೊದಲು ಅದನ್ನು ಮಾಡಬೇಕಾಗಿತ್ತು. ಅವರೊಂದು ಡ್ಯಾಮ್ ಕಟ್ಟಬೇಕೋ ವಿಚಾರದಲ್ಲಿ ಸ್ಟಾಲಿನ್ ಮುಂದೆ ಮಾತಾಡಬೇಕಾಗಿತ್ತು. ಇವರೇನು ಮಾಡಿದ್ರು? ಸರ್ಕಾರ ಬಂದ ಕೂಡಲೇ DK ಸುರೇಶ್ ಅವರು ಮತ್ತು DK ಶಿವಕುಮಾರ್ ಅವರು ಕಾವೇರಿ ಜಲಕ್ಕೆ ಹೋಗಿ ಅಲ್ಲಿ ಎಲ್ಲ ದೋಣಿಯಲ್ಲಿ ತಿರುಗಾಡ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಕಾವೇರಿ ಜಲದ ಏನೋ ಒಂದು ಪರಿಹಾರ ಕೊಡ್ತಾರಂತ ನಾವು ನೋಡಿದ್ವಿ. ಬರೀ ಅವರೊಂದು ಫೋಟೋ ಶೂಟಾಗಿ ಉಳಿತು. ಈಗ ಅಧಿಕಾರಕ್ಕೋಸ್ಕರ 3 ವರ್ಷ ಹೋರಾಡಿದಂಥ ಮುಖ್ಯಮಂತ್ರಿ ಅಲ್ಪಜ್ಞಾನದ ಮುಖ್ಯಮಂತ್ರಿ ಅಂತ ಹೇಳ್ಬೋದು, ಇಲ್ಲ ಕಾರ್ಪೆಟ್ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಈ ಮುಖ್ಯಮಂತ್ರಿ ತಲೆಯಲ್ಲಿರೋದಿಷ್ಟೇ, ಇವತ್ತು ಜನರಿಗೆ ಯಾವುದೇ ಪರವಾದ ಕೆಲಸಗಳಿಲ್ಲ, ಜನವಿರೋಧ ಕೆಲಸಗಳು ಮಾಡಿದ್ರೆ ನೈಪುಣ್ಯ ಹೊಂದಿರೋ ಮುಖ್ಯಮಂತ್ರಿ ಅಂದರೆ DK ಶಿವಕುಮಾರ್ ಅಂತ ಹೇಳ್ಬೋದು. ನೀವು ಯಾವುದೇ ಒಂದು ವಿಚಾರ ತಗೊಳ್ಳಿ, ಇವತ್ತು ರೈತರೇನು ನೆಮ್ಮದಿಯಾಗಿದ್ದಾರಾ? ರಾಜ್ಯದಲ್ಲಿ ರೈತರಿಗೆ ನೆಮ್ಮದಿಗಿದೆಯಾ? ಒಳ್ಳೆ ಬೆಲೆ ಸಿಕ್ಕಿದೆಯಾ? ಪರಿಹಾರ ಸಿಕ್ಕಿದೆಯಾ? ಬರಗಾಲಕ್ಕೆ ಆಗಿರೋಂಥದ್ದು ಏನಾದ್ರು ಪರಿಹಾರಗಳು ಸಿಕ್ಕಿದೆಯಾ? ರೈತರು ನೆಮ್ಮದಿಗಿಲ್ಲ. ಹೋಗ್ಲಿ, ಇದು ಕಡೆ ಏನು 5 ಗ್ಯಾರಂಟಿಗಳು ತಂದರು ರಾಜ್ಯದ ಮುಖ್ಯಮಂತ್ರಿ ಅಂದರೆ ಎಲ್ಲ ಓವರಾಲಾಗಿ ಮಾತಾಡ್ಬೇಕು. ಯಾಕಂದ್ರೆ ಡಿಪೆಂಡ್ ಆಫ್ ದಿ ಇದು ಸಬ್ಜೆಕ್ಟ್ ಹೋಗೋದು ಮುಖ್ಯಮಂತ್ರಿ ಮೇಲೆ. ನೀವು ಅಲ್ಪಗಾನದ ಮುಖ್ಯಮಂತ್ರಿಗಳಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಯಾಕಂತ ಹೇಳಿದ್ರೆ ಒಂದು ಒಪ್ಪಂದ ಆಗುತ್ತೆ ಸರ್. ನೀರು ಯಾವ ಕಡೆ ಹರ್ಕೊಂಡು ಹೋಗುತ್ತೋ ಆ ಒಂದು ಭಾಗಕ್ಕೂ ಸಹ ಒಂದು ನೀರು ಸೇರ್ಬೇಕಾಗುತ್ತೆ ಅಂತ ಹೇಳಿ. ಈಗ ಕಾವೇರಿ ಒಂದು ವಿವಾದ ನಿನ್ನೆದು ಇವತ್ತಿಂದಲ್ಲ ಸರ್, ಅನಾದಿ ಕಾಲದಿಂದಲೂ ಇದೊಂದು ಡಿಸ್ಕಷನ್ ಆಗ್ತಾ ಬಂದಿದೆ. ಅದಕ್ಕೆ ಪರ್ಯಾಯವಾಗಿ ನಮ್ಮ ರಾಜ್ಯ ಸರ್ಕಾರಗಳು ಮಾಡ್ಕೋಬೇಕಾಗಿತ್ತು. ತಾವು ಹೇಳಿದ್ರಿ, ಡ್ಯಾಮ್ಗಳನ್ನು ಕಟ್ಟುವಂಥದ್ದು, ನೀರನ್ನು ಸಂಗ್ರಹಿಸುವಂಥದ್ದು ಮಾಡ್ಕೋಬೇಕಾಗಿತ್ತು. ಆದರೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈಗ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಯಾವುದೇ ರೀತಿಯ ಒಂದು ಹಕ್ಕಿಲ್ಲ. ಸೊ ಈಗ CWMA ಅವರು ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ, ನೀವು ಕೊಡಲೇಬೇಕಾಗುತ್ತೆ ಅಂತ ಹೇಳಿ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ಲಿಕ್ಕೆ? ರಾಜ್ಯ ಸರ್ಕಾರ ಏನು ಮಲಗಿತ್ತ ಮೇಡಮ್? 3 ವರ್ಷದಿಂದ CPW ಅವರು ಆರ್ಡರ್ ಮಾಡೋದು ಈಗ ಕೊಡಲೇಬೇಕು ಅಂತ ಆರ್ಡರ್ ಮಾಡಿದೆ. 3 ವರ್ಷದಿಂದ ಸರ್ಕಾರ ಬಂದಿದೆಯಲ್ಲ, ನಿಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು ನೀವು ಮೇಕೆದಾಟು ನೀರು ತರ್ತೀನಿ ಅಂತಲ್ವಾ? 3 ವರ್ಷದಿಂದ ನಿಮ್ಮ ಸರ್ವೆ ರಿಪೋರ್ಟ್ ಏನಾಗಿದೆ? ಇವತ್ತವರೆಗೂ ನೀವು ತಮಿಳ್ನಾಡಿಗೆ ಹೋಗಿ ಅಲ್ಲಿ 3 ಡ್ಯಾಮ್ಗಳಿದೆ, ಮೇಟೂರು ಡ್ಯಾಮ್ ಇದೆ, ಇನ್ನೊಂದೆರಡು 3 ಡ್ಯಾಮ್ಗಳಿದ್ದಾವೆ, ನೀವು ಹೋಗಿ ಪರಿಶೀಲನೆ ಮಾಡಿದ್ರೆ ಕಾವೇರಿ ಒಕ್ಕೂಟದ ಸಮಿತಿ ಅಧಿಕಾರಿಗಳೇನಾದರೂ ತಮಿಳ್ನಾಡಿಗೆ ಹೋಗಿ ನೀವು ಸರ್ವೆ ಮಾಡಿದ್ದೀರಾ? ಅಲ್ಲಿ ರೈತರಿಗೆ ಎಷ್ಟು ನೀರು ಹೋಗ್ತಾ ಇದೆ, ಅಲ್ಲಿ ಮೇಟೂರು ಡ್ಯಾಮಲ್ಲಿ ಎಷ್ಟು ನೀರು ಸ್ಟೋರೇಜ್ ಆಗಿದೆ, ಮತ್ತು ಎಷ್ಟು ನೀರು ಅಲ್ಲಿ ಬಳಕೆ ಆಗಿದೆ, ಎಷ್ಟು ನೀರು ಸಮುದ್ರಕ್ಕೆ ಹೋಗಿದೆ ಅಂತ ನಿಮ್ಮ ಹತ್ರ ಏನಾದರೂ ಒಂದು ಸರ್ವೆ ರಿಪೋರ್ಟ್ ಇದೆಯಾ? ನೀವೇನಾದರೂ ಜನ ಮುಂದೆ ಇಡೋಕ್ಕಾಗ್ತಾ ಇದೆಯಾ? ನಾಚಿಗೆಟ್ಟು ಸರ್ಕಾರ ಇವತ್ತು ವಿಜಯ್ 6 ತಿಂಗಳಿಂದ ಬಂದಿರೋ ಒಂದು ವಿಜಯ್ ಮುಂದೆ ನೀವು ಹೋಗಿ ತಲೆ ಬಗ್ಗಿಸಿ ಕುತ್ಕೊಂತಿದ್ರಿ. ನೀವು ಕೇವಲ 5 MLA ತಗೊಂಡಾಗ ಅವ್ರ ಜೊತೆ ಇಂಡಿಯಾ ಕೂಟ ಮಾಡ್ಕೊಟ್ಟಲ್ಲ. ಇವತ್ತು ನೀವು ವಿಜಯ್ ಮನವೊಲಿಸೋಕ್ಕಾಗ್ತಲ್ಲ. ವಿಜಯ್ ಡಿಕ್ಟೇಟರ್ ಆಗ್ತಾ ಇದ್ದಾರೆ, DK ಶಿವಕುಮಾರ್ ಅವ್ರ ಜೊತೆ ಕೇಳ್ಕೊತಾ ಇದ್ದಾರೆ. ವಿಜಯ್ ಇಲ್ಲಿ ಬರ್ತೀನಿ ಕರ್ನಾಟಕದಲ್ಲಿ ರೆಡ್ ಕಾರ್ಪೆಟ್ ಆಗ್ತಾ ಇದ್ದಾರೆ. ಇದ್ರ ಮುಂಚೆ ತಿಳುವಳಿಕೆ ಇರಲಿಲ್ವಾ? CPW ಅವ್ರು ಇವಾಗ ನಿಮಗೆ ಆರ್ಡರ್ ಮಾಡ್ತಾ ಇರೋದು, ಆದೇಶ ಮಾಡಿರೋದು. ಇದಕ್ಕೆ ಮುಂಚೆ ನೀವೇನು ಮಾಡಿದ್ರು? ಇಷ್ಟು ದಿವಸ ನೀವು ಕೊಟ್ಟು ಭರವಸೆ ಎಲ್ಲ ಉಳಿಸ್ಕೊಂಡ್ರಿ. ಇವತ್ತು ಬರಗಾಲ, ಇವತ್ತು ನೀವೇ ಹೇಳ್ತಿದ್ರಿ, ರೈತರಿಗೆ ಹೇಳ್ತಿದ್ರಿ ಮಳೆ ಬರ್ತಾ ಇಲ್ಲ, ನೀವು ಇವತ್ತು ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಿದ್ರಿ. ನಾಚಿಗೆಟ್ಟ ಸರ್ಕಾರ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತು? ಇವತ್ತು ಕಾವೇರಿ ದಡದಲ್ಲಿಂಥ ರೈತರುಗಳಿಗೆ ನೀವೇನಾದ್ರೂ ಅಲ್ಲಿ ಕೆರೆ ಗುಂಡಿಗಳು ತುಂಬ್ಕೊಳ್ಳೋಂಥ ವ್ಯವಸ್ಥೆಗಳು ಮಾಡಿ ರೈತರು ಅಲ್ಲಿ ಸಂಪೂರ್ಣವಾಗಿ ಬೆಳೆ ಬೆಳಿಬೇಕು. ಯಾಕಂದರೆ ಡಿಪೆಂಡೆಡ್ ಆಗಿರೋದು ಮೈಸೂರು ಭಾಗದ ಒಂದು ಮಂಡ್ಯ ಭಾಗದ ಅಲ್ಲಿನ ಒಂದು ದಡದ ಪಕ್ಕದಲ್ಲಿರೋಂಥ ರೈತರು ಬಂದು ಅಲ್ಲಿ ಡಿಪೆಂಡ್ ಆಗಿದ್ದಾರೆ. ಅವ್ರಿಗೇನಾದರೂ ಒಂದು ಪರ್ಯಾಯ ವ್ಯವಸ್ಥೆ, ಕೆರೆ ಕುಂಟೆಗಳು ಮಾಡಿ, ಬಾವಿಗಳು ಮಾಡಿ, ನೀರು ಒಂದು ಸ್ಟೋರೇಜ್ ಮಾಡಿಕೊಂಡು ಅಲ್ಲಿರೋ ರೈತರಿಗೆ ಸಮೃದ್ಧಿಯಾಗಿರೋಂಥ ವ್ಯವಸ್ಥೆ
ವ್ಯವಸ್ಥೆ ಏನಾದರೂ ನೀವು ಇದುವರೆಗೂ ಮಾಡಿದ್ದೀರಾ? ಇದು ಪರ್ಯಾಯ ವ್ಯವಸ್ಥೆ, ಇದಕ್ಕೆ ಶಾಶ್ವತ ಪರಿಹಾರ ಇಲ್ವಾ? ರಾಜ್ಯದ ಮುಖ್ಯಮಂತ್ರಿ ಬರೀ ರಾಜಕಾರಣ ಮಾಡೋಕ್ಕೆ ಬಂದಿದ್ದಾರೆ ಹೊರತು ಬರೀ ಕಾರ್ಪೊರೇಟ್ ಥಿಂಕಿಂಗ್ ಲೆವೆಲಲ್ಲಿದೆ ಇವ್ರದ್ದು. ಕಾರ್ಪೊರೇಟ್ ಥಿಂಕಿಂಗ್ ಮೈಂಡ್ ಸೆಟ್ಟಲ್ಲಿರೋಂಥ ಮುಖ್ಯಮಂತ್ರಿಯಿಂದ ಈ ರಾಜ್ಯಕ್ಕೆ ಶೂನ್ಯವಾದ ಅಭಿವೃದ್ಧಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿತ್ತು? ನೀವು ಮೇಕೆದಾಟದ ಡ್ಯಾಮ್ ಕಟ್ಟೋಕ್ಕೆ ಯಾರ ಅಪ್ಪಣೆನೂ ಬೇಕಾಗಿಲ್ಲ, ನೀವು ಸ್ವಯಂ ಕಟ್ಬೋದು ಅಂತಲೇ ಆದೇಶ ಇತ್ತು. ಆದೇಶ ಸುಪ್ರೀಂ ಕೋರ್ಟ್ ಆಡಿದ್ರೆ ಕೂಡ ನೀವು 3 ವರ್ಷ ಮಲಗಿದ್ರಲ್ಲ, ಯಾಕೆ? ಇವತ್ತು ವಿಜಯವ್ರು ಬಂದು ಎಬ್ಬರಿಸ್ತಾ ಇದ್ದಾರೆ ನಿಮ್ಮನ್ನು, ಯಾಕೆ? ವಿಜಯವ್ರು ಬರ್ತಾ ಇದ್ದಾರೆ ನಮ್ಮ ಕಾವೇರಿ ದಡಕ್ಕೆ ನಾವು ಸರ್ವೆ ಮಾಡೋಕ್ಕೆ ವಿಜಯ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ನೀವು 3 ವರ್ಷ ನೀವು ಪ್ರಣಾಳಿಕೆ ಕೊಟ್ಟು 3 ವರ್ಷ ನೀವೇನು ಮಾಡಿದ್ರಿ? ನಿಮ್ಮದು ಬರೀ ಚರ್ಚೆ ಏನಿತ್ತು? ಸಿ ಎಂ ಕುರ್ಚಿ ಹೋರಾಟ ಹೆಂಗೆ ನಾನು ಸಿ ಎಮ್ನ ಅಧಿಕಾರ ಕಿತ್ಕೊಬೇಕಂತಾನೆ ಹೋರಾಟ ಮಾಡಿದ್ರಲ್ಲ. ಇವತ್ತು ರಾಜ್ಯ ಜನಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಇವತ್ತೇನಾದರೂ ಕೋರ್ಟ್ ಆದೇಶ ಅಂತ ಇದ್ರಿ, ಇವತ್ತು ನೀವು ಸಮಾನ ಭಾಗ ಹಂಚ್ಬೇಕಂತ ಇದ್ರಿ. ಫಸ್ಟು ನಾವು ಉಳಿಬೇಕು. ನಾವು ಅಂದರೆ ಯಾರು? ರೈತರು. ನಮಗೆ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂದಾಗ ನೀವು ಅವ್ರು ಬೆಳೆಗೆ ನೀರು ಕೊಡ್ತಾಯಿದ್ರಿ. ನೀವು ಫಸ್ಟು ಸರ್ವೆ ರಿಪೋರ್ಟ್ ಮಾಡಿರಿ. ಹೌದು, ಅವ್ರು ಹೇಳ್ತಾರೆ ಸತ್ಯಾಂಶನ ಕಳಿಸಿ. ಕರ್ನಾಟಕ ಕಾವೇರಿ ಏನು ಅಧಿಕಾರಿಗಳ ಸಮಿತಿ ಕಮಿಟಿ ಇದೆಯಲ್ಲ, ಸರ್ವೆ ಮಾಡೋಕ್ಕೆ ಕಳಿಸಿ. ನೀವು ತಮಿಳ್ನಾಡಿಗೆ ಯಾಕೆ ಕಳ್ಸೋಕ್ಕಾಗ್ತಾ ಇಲ್ಲ? ಇಂಡಿಯಾ ಕೂಟ ಬಿದ್ದೋಗುತ್ತಾ? ಇಂಡಿಯಾ ಕೂಟ ಮುರಿದೋಗುತ್ತಾ? ಇಂಡಿಯಾ ಕೂಟದಿಂದ ನೀವು ಆಚೆ ಬರ್ಬೋದಾ? ಇವತ್ತು ನೀವು ನಿಮ್ಮ ರಾಜಕಾರಣ ಬೆಳೆಗೆ ಬೇಯಿಸ್ಕೊಳಕ್ಕೋಸ್ಕರ ಇವತ್ತು ರಾಜ್ಯದ ಜನರಿಗೆ, ಕನ್ನಡಿಗೆ ನೀವು ಅನ್ಯಾಯ ಮಾಡ್ತಿದ್ರಲ್ಲ, ಘೋರ ಅನ್ಯಾಯ ಮಾಡ್ತಾ ಇಲ್ವ ನೀವು? ಇವತ್ತು ವಿಜಯ್ ಬಂದು ಸರ್ವೆ ಮಾಡ್ತೀರಿ ಅಂದರೆ ನೀವೇನಾಗಿದೆ? ನಿಮಗೇನಾಗಿದೆ? ಈ ಒಕ್ಕೂಟದ ಸಮಿತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅಲ್ಲ, ನೀವು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ, ಈಗ ವಿಜಯ್ ಅವರನ್ನ ಮನವೊಲಿಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಓಲೈಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಹಳಷ್ಟು ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರ ನೀರಿಲ್ಲ ಅಂದ ಕೂಡ ಈಗ CWRC ಆಗ್ಬೋದು, CWME ಆಗ್ಬೋದು, ಅವರು ಆದೇಶಗಳನ್ನು ಕೊಟ್ಟಾಗ ಇವರು ಎಸ್ ಓಕೆ ಅಂತ ಹೇಳ್ತಿದ್ದಾರೆ. ಹೊರತಾಗಿ ನಾವು ನೀರು ಕೊಡೋದೇ ಇಲ್ಲ ಅಂತ ಸರ್ಕಾರಕ್ಕೆ ಹೇಳೋ ಧೈರ್ಯ ಇಲ್ಲ. ಆ ಒಂದು ಧೈರ್ಯ ಇರೋ ಮುಖ್ಯಮಂತ್ರಿನೂ ಅಲ್ಲ, ಬರೀ ರಾಜಕಾರಣ ಅಷ್ಟೇ. ಯಾವುದ್ರಲ್ಲೂ ರಾಜಕಾರಣ, ರೈತರ ವಿರೋಧಗಳ ಮಾಡೋಂಥ ಕೆಲಸಗಳು ಮಾಡೋದು ರಾಜಕಾರಣ. ಇವತ್ತು ನೀವು ಯಾವುದೇ ಒಂದು ಕಾರ್ಯಕ್ರಮ ಆಯಿತು, ನಾವು ಏನು ನಿರೀಕ್ಷೆ ಇಟ್ಟಿದ್ವಿ? ರಾಜ್ಯದ ಮುಖ್ಯಮಂತ್ರಿ ಬಂದಾಗ, ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಬಂದಾಗ ನಿರೀಕ್ಷೆ ಇತ್ತು, ಏನಾದರೂ ಉಚಿತವಾಗಿ ಏನಾದ್ರು ಬೆಲೆ ಏರಿಕೆ ಕಡಿಮೆ ಆಗ್ಬೋದು, ರೈತರಿಗೆ ಪರಿಹಾರ ಸಿಗ್ಬೋದು, ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗ್ಬೋದು, ಉಚಿತವಾದ ಎಜುಕೇಷನ್ ಸಿಗ್ಬೋದು ಅಂತ. ನೀವು ಇವತ್ತು ಪರಿಷ್ಕರಣೆ ಅಂತ ಮಾಡಕ್ಕೆ ಹೋಗ್ತಾ ಇದ್ರಿ. 5 ಗ್ಯಾರಂಟಿ ಸ್ಕೀಮ್ ತಂದ್ರಿ. 5 ಗ್ಯಾರಂಟಿಯಲ್ಲೂ ಒಂದೊಂದು ವಿಚಾರಗಳು ನೀವೆಲ್ಲ ಪರಿಷ್ಕರಣೆ ಮಾಡಿ ಫಿಲ್ಟರ್ ಮಾಡಿದ್ದೀರಿ. ಸರ್, ಈಗ 5 ಗ್ಯಾರಂಟಿಗಳ ಬಗ್ಗೆ ಮಾತನಾಡೋಣ ಸರ್. ನಾವು ಒಂದು ಲಾಜಿಕಲ್ ಥಿಂಕ್ ಮಾಡೋಣ ಸರ್. ಈಗ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಸರ್, ಇನ್ನೇನು ಮಳೆ 1-2 ದಿನದಿಂದ ಶುರುವಾಗ್ತಾ ಇದೆ. ಸೊ ನಿಮ್ಮ ಒಂದು ಅನಾಲಿಸಿಸ್ ಬೇಕು ನನಗೆ. ಯಾಕಂದರೆ ನೀವು JDS ಪಕ್ಷದಲ್ಲಿ ರೈತರ ಪರವಾದಂಥ ಒಂದು ಹೋರಾಟ ಮಾಡ್ತಿದ್ದೀವಿ. ದೇವೇಗೌಡರು ಒಂದು ಕನಸಿತ್ತು ಸರ್, 1000 ಕೆರೆಗಳನ್ನು ಕಟ್ಕೊಂಡು ಬರಬೇಕು, ಪ್ರತಿಯೊಂದು ಊರಲ್ಲೂ ಒಂದು ಕೆರೆಯನ್ನು ಕಟ್ಟಬೇಕು, ನೀರನ್ನು ಸಂಗ್ರಹಿಸಬೇಕು, ಆಗ ನಮಗೆ ಮುಂದಿನ ದಿನದಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಅವ್ರದ್ದು ಒಂದು ಕನಸಿತ್ತು ಸರ್. ಈಗ ಮಳೆ ಬರ್ತಾ ಇದೆ. ಒಂದು ವೇಳೆ ಈಗ 9,000 ಕ್ಯೂಸೆಕ್ಸ್ ನೀರನ್ನು ನಾವು ತಮಿಳುನಾಡಿಗೆ ಹರಿಸಿದಾಗ 15 ದಿನದಲ್ಲಿ ನಮ್ಗೇನಾದರೂ ತೊಂದರೆ ಆಗುತ್ತಾ, ಅಥವಾ ಹೇಗೆ ಇದನ್ನ ಇದು ಮಾಡ್ತೀವಿ? ಮೇಡಮ್, ಇದು ಏನಾಗಿದೆ, ಸಂಪೂರ್ಣವಾಗಿ ಬರಗಾಲ ಸ್ಟಾರ್ಟ್ ಆಗಿದೆ, ಬರಪೀಡಿತ ಸ್ಟಾರ್ಟ್ ಆಗಿದೆ, ನೀರಂತೂ ಇಲ್ಲ. ಇವತ್ತು ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಇವತ್ತು ಅವರು ರೈತರಿಗೆ ಬೆಳೆ ಬೆಳೆಯೋಕ್ಕೆ ಅವರು ನೀರು ಕೇಳ್ತಾ ಇದ್ದಾರೆ. ಇದು ಟೆಕ್ನಿಕಲ್ ಇಶ್ಯೂ ಅಲ್ಲಿ ಇವತ್ತು ನಾವು ಸಿಕ್ಕಾಕೊಂಡಿದ್ದೀವಿ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ, ಶಾಶ್ವತ ಪರಿಹಾರ ಇದೆ. ಅದನ್ನು ಸರ್ಕಾರ ಸರಿಯಾಗಿ ಪ್ರೆಸೆಂಟೇಷನ್ ಮಾಡ್ತಾ ಇಲ್ಲ. ಮತ್ತು ಟೆಕ್ನಿಕಲಾಗಿ ಏನೇನು ಇಶ್ಯೂಸ್ ಇದೆ ಆ ಪ್ರೆಸೆಂಟಲ್ಲಿ ಅದನ್ನು ಹೋಗಿ ಟೆಕ್ನಿಕಲ್ ಇಶ್ಯೂಸ್ನ ಅವ್ರಿಗೆ ಕ್ಲಿಯರಿಟಿ ಕೊಡ್ತಾ ಇಲ್ಲ. ವಿಜಯ್ಗೆ ಇದ್ರ ಬಗ್ಗೆ ಏನು ಅಂತ ಒಂದು ಪರಿಪೂರ್ಣ ಜ್ಞಾನ ಇರಲಿಲ್ಲ. ಸ್ಟಾಲಿನ್ ಇದ್ದಾಗೆ ಮಾಡಬೇಕಾಗಿತ್ತು. ಯಾಕಂದರೆ ನಿರಂತರ ಹೋರಾಟ ಇದು. ಸ್ಟಾಲಿನ್ ಅವರು ನೋಡ್ಕೊಂಡ್ಬಂದಿರೋ ವಿಚಾರ ನಿರಂತರ ಹೋರಾಟ. ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಬೇಕಂತ ಒಂದು ಸ್ಟಾಲಿನ್ ಅವ್ರಿಗೆ ಎಲ್ಲೋ ಒಂದು ಕಡೆ ಇತ್ತು. ಆಗ ಜಯಲಲಿತಾ ಕಾಲದಲ್ಲಿ ಸಹ ಇದು ಬಹಳ ಅಲ್ಲ ಇತ್ತು ಮೇಡಮ್. ಅದಕ್ಕೆ ಹೌದು, ಈಗ ಸರ್ಕಾರಗಳು ಬರ್ತಾ ಇದ್ದಾವೆ, ಸರ್ಕಾರಗಳು ಹೋಗ್ತಾ ಇದೆ. ಬಟ್ ಈ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲಿ ಸಿದ್ಧಾಂತವಾಗಿ ಇಟ್ಕೊಂಡ್ಬಿಟ್ಟಿತ್ತು, ಮೇಕೆದಾಟು ಪರಿಹಾರ ಮಾಡ್ತೀವಿ ಅಂತಲೇ ಇತ್ತು. ಆದರೆ ಇವ್ರು ಮಾಡಿತಾದ್ರು ಏನು ಇವತ್ತು ಕೇವಲ ತಮಿಳ್ನಾಡಲ್ಲಿ 5 ಸೀಟು MLA ಬಂದಿತ್ತಷ್ಟೇ ಸ್ಟಾಲಿನ್ ಅವರ ಬೀದಿಗೆ ಬಿಟ್ಬಿಟ್ರೆ ನೀವು. ಬೀದಿಗೆ ಬಿಟ್ಬಿಟ್ಟು ನೀವೇನು ಮಾಡಿದ್ರಿ? ವಿಜಯ್ ಜೊತೆ ಕೈ ಜೋಡಿಸಿದ್ರಿ. ಇವತ್ತು ವಿಜಯ್ ಹೇಳ್ದಂಗೆಲ್ಲ ನೀವು ಕುಣಿತಿದ್ರಲ್ಲ ಇಂಡಿಯಾ ಒಕ್ಕೂಟ. ನಿಮ್ದು ಅದೊಂದು ಪ್ರಾದೇಶಿಕ ಪಕ್ಷ, ಹೊಸದ ಹುಟ್ಟಿರೋ ಪಕ್ಷ, ಮೊನ್ನೆ ಹುಟ್ಟಿರೋ ಕೂಸಿಗೆ ನೀವು ಇವತ್ತು ಎದುರ್ತಾ ಇದ್ರಿ. ತಮಿಳುನಾಡಿಗೆ ನೀರು ಬಿಡೋದಕ್ಕೂ ವಿಜಯ್ ಅವ್ರ ಜೊತೆ ಹೇಳಿದ್ದು ಕುಣಿತಾ ಇರೋದಕ್ಕೂ ಸಂಬಂಧ ಇದೆಯಾ ಸರ್? ಅಲ್ಲ, ಇದೆಯಲ್ಲ ಮೇಡಮ್. ಇಂಡಿಯಾ ಕೂಟದಲ್ಲಿ ಇವತ್ತು ಕೇವಲ 5 ಜನ MLA ತಗೊಂಡು ವಿಜಯ್ ಜೊತೆ ನೀವು ಕೈ ಜೋಡಿಸಿದ್ರಲ್ಲ, ಮೈತ್ರಿಕೂಟ ಮಾಡ್ಕೊಂಡ್ರಲ್ಲ, ನೀವು ಇಂಡಿಯಾ ಒಕ್ಕೂಟ ಸೇರ್ಕೊಂಡ್ರಲ್ಲ. ಇಂಡಿಯಾ ಒಕ್ಕೂಟಕ್ಕೆ ಎಲ್ಲಿ ಡ್ಯಾಮೇಜ್ ಆಗ್ಬಿಡುತ್ತೋ, ಇಂಡಿಯಾ ಒಕ್ಕೂಟ ಎಲ್ಲಿ ಮುರಿದು ಬೀಳುತ್ತೋ ಅನ್ನೋ ಭಯದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇವತ್ತು ತಮಿಳ್ನಾಡು ಪರವಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಕನ್ನಡಿಗರ ಪರವಾಗಿ ಮಾತಾಡ್ತಾ ಇಲ್ಲ. ಓಲಿ ಸರ್ವೆ ರಿಪೋರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ ಎಷ್ಟು TMC ನೀರಿದೆ, ನಾವು ಎಷ್ಟು ಬಿಡಬೇಕು, ಫಸ್ಟ್ ನಾವು ಉಳಿಬೇಕಲ್ಲ ಮೇಡಮ್ ಬಿಡಬೇಕಾದ್ರೆ. ಅದ್ರ ಬಗ್ಗೆ ಸರ್ವೆ ರಿಪೋರ್ಟ್ ಏನೋ ಮಾಡಿದಾರ? ಏನೋ ಟೆಕ್ನಿಕಲ್ ರಿಪೋರ್ಟ್ ಇದೆಯಾ? ಇವತ್ತು ಇವರು ಅಲ್ಲವ್ರ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗ ಅವರು ಏನಾದರೂ ವಿಜಯ್ ಬರ್ತೀವಿ ಅಂದರೆ ರೆಡ್ ಕಾರ್ಪೆಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ರೆಡ್ ಕಾರ್ಪೆಟ್ ಸ್ವಾಗತ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಕಾವೇರಿ ನೀರನ್ನು ಜ್ವಲಂತ ಸಮಸ್ಯೆಗೆ ಕಾಡ್ತಾರೆ ಇಟ್ಟಿದ್ದಾರೆ. ಇವತ್ತು ರೈತರಿಗೆ ಮುಖ್ಯವಾಗಿ ಕುಡಿಯೋಕ್ಕೆ ನೀರು ಬೇಕು, ಅಲ್ಲಿನ ಭಾಗದ ಜನರಿಗೆ ನೀರು ಬೇಕಾಯಿತು. ಇವತ್ತು ಬೆಂಗಳೂರಿಗೆ ನೀರಿಲ್ಲ. ಇವತ್ತು ಬೆಂಗಳೂರಲ್ಲಿ ಹತ್ತತ್ರ 1.25 ಕೋಟಿ 2 ಕೋಟಿ ಜನಸಂಖ್ಯೆ ಇದ್ದಾರೆ. ಇವತ್ತು ನೀವು ಕೊಟ್ಟಂಥ ಪ್ರಣಾಳಿಕೆ
ಪ್ರಣಾಳಿಕೆಲೇನು ಮೇಕೆದಾಟು ಹೋರಾಟ ಮಾಡಿ ನೀವು ಪಾದಯಾತ್ರೆ ಮಾಡಿದ್ರೆ ಬೆಂಗಳೂರಿಂದ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿ ನೀವು ನೀರನ್ನ ತಂದು ನಾವು ಬೆಂಗಳೂರು ಕೊಡ್ತೀವಿ ಅಂತಂದ್ರೆ ನೀವು ಒಂದೇ ಒಂದು ಉಳಿಸ್ಕೊಳಕ್ಕಾಗ್ತಾಯಿದೆ. ಇವತ್ತು ಉಳಿಸ್ಕೊಳಕ್ಕಾಗದಂಥ ಅಸಹಾಯಕವಾದ ಮುಖ್ಯಮಂತ್ರಿ ಇವತ್ತು ನಾವು ರಾಜ್ಯದಲ್ಲಿ ಬರೀ ಕಾರ್ಪೊರೇಟ್ ಲೆವೆಲಲ್ಲಿ ಎಷ್ಟೇ ಮಾಡ್ತಾ ಇದ್ದಾರೆ ಹೊರತು ಅಭಿವೃದ್ಧಿ ಬಗ್ಗೆ ಶೂನ್ಯ ಮಾಡಿ ಇಟ್ಟಿದ್ದಾರೆ. ಇವತ್ತು ಬರಗಾಲ ಇರೋ ಪರಿಸ್ಥಿತಿಯಲ್ಲಿ ನೀವು ಕೂಡಲೇ ಎಚ್ಚೆತ್ಕೊಂಡು ನೀವು ಟೆಕ್ನಿಕಲ್ ಪ್ರಾಬ್ಲಮ್ಸ್ನ ನೀವು ಕ್ಲಿಯರಿಟಿ ಕೊಡಬೇಕಾಗಿತ್ತು ತಮಿಳ್ನಾಡಿಗೆ. ಅದನ್ನು ಬಿಟ್ಟು ವಾಲೈಕೆ ಯಾಕೆ ಮಾಡ್ತಾ ಇದ್ರಿ ಸ್ವಾಮಿ ನೀವು? ಫಸ್ಟ್ ನಾವು ಉಳಿದ ನೀವು ರೈತರಿಂದ ತಾನು ನೀವು ಇವತ್ತು ನಮ್ಮ ರಾಜ್ಯದ ಜನರಿಂದ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ತಮಿಳ್ನಾಡು ಜನರಿಂದ ಮುಖ್ಯಮಂತ್ರಿ ಆಗಿಲ್ಲ, ಇಲ್ಲ ತಮಿಳ್ನಾಡು ವಿಜಯಿಂದ ನೀವು ಮುಖ್ಯಮಂತ್ರಿ ಆಗಿಲ್ಲ, ರಾಜ್ಯದ ಜನರ ರೈತರಿಂದ ನೀವು ಮುಖ್ಯಮಂತ್ರಿ ಆಗಿರೋದು ಮರಿತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಮೇಡಮ್. ಇವತ್ತು ಕಾಡ್ತಾ ಇದೆ ಬರಗಾಲ ಬಂದು. ನೀವು ಏನು ಹೇಳ್ತೀರಿ ಸ್ಟೇಟ್ಮೆಂಟ್ ರೈತರಿಗೆ ಪರ್ಯಾಯ ವ್ಯವಸ್ಥೆ ಕೊಡಬೇಕಾ, ಇಲ್ಲ ಬರಗಾಲ ಬಂದಿರೋಂಥ ರೈತರನ್ನ ಗುರುತಿಸಿ ನೀವು ಪರಿಹಾರ ಕೊಡಬೇಕಾ? ಅದನ್ನ ಬಿಟ್ಬಿಟ್ಟು ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ನಮ್ಮ ಮೇಲೆ ಆರೋಪ ಮಾಡಬೇಡಿ ಅಂದರೆ ಅದಕ್ಕೆ ವ್ಯವಸ್ಥೆ ಏನು, ಪರ್ಯಾಯ ವ್ಯವಸ್ಥೆ ನಿಮ್ಮ ಹತ್ರ ಅನ್ನೋದು ಇವತ್ತು ಯಾವುದೇ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಬರೀ ಸರ್ಕಾರ ಚರ್ಚೆ ಮಾಡ್ತಾ ಇದೆ ಹೊರತಾಗಿ ಇಲ್ಲ ಸರ್. ನಿನ್ನೆ ಕೂಡ ಈ ಒಂದು ಶಿಫಾರಸು ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಸೊ ಸರ್ಕಾರದಿಂದ ಕೂಡ ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ನಾವು 9,000 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಂದು 6,000ಕ್ಕೆ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಕಾದು ನೋಡಬೇಕಾಗುತ್ತೆ. ಅಲ್ಲ ಮೇಡಮ್, ಈ ಸರ್ಕಾರನೇ ಟೆಕ್ನಿಕಲಿ ಫೈಲ್ಯೂರ್ ಆಗಿದೆ ಮೇಡಮ್. ಇವತ್ತು ರಾಜ್ಯ ಸರ್ಕಾರ ಇದೆ, ಟೆಕ್ನಿಕಲ್ ಇಶ್ಯೂಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಸರಿಯಾಗಿ ಪ್ರೆಸೆಂಟೇಷನ್ ಕೊಡ್ತಾ ಇಲ್ಲ. ಇವತ್ತು ಕಾವೇರಿ ಕಮಿಟಿ ಇದುವರೆಗೂ ತಮಿಳ್ನಾಡಿಗೆ ಯಾಕೆ ಸರ್ವೆ ಮಾಡಕ್ಕೆ ಹೋಗ್ತಾರೆ? ನಮ್ಮ ಪ್ರಶ್ನೆ ಇದು. ರಾಜ್ಯದ ಜನ ಪ್ರಶ್ನೆ ಏನಿದೆ, ಇವತ್ತು ವಿಜಯಲ್ಲಿ ಬಂದು ಇಲ್ಲಿ ಸರ್ವೆ ಮಾಡ್ತೀನಿ, ಕಾವೇರಿಯಲ್ಲಿ ಹುಟ್ಟುತ್ತೆ, ಕಾವೇರಿಯಲ್ಲಿ ಎಷ್ಟು ನೀರಿದೆ, ಎಷ್ಟು ಸ್ಟೋರೇಜ್ ಮಾಡ್ತಿದ್ದಾರೆ, ಎಷ್ಟು ನೀರು ನೀವು ಇಟ್ಕೊಂಡಿದ್ದೀರಿ ಅಂತ ನಾವು ಚೆಕ್ ಮಾಡ್ತೀನಿ ಅಂತ ವಿಜಯ್ ಅವರು ಇವತ್ತು ಕರ್ನಾಟಕ ಬರ್ತೀನಿ ಅಂತ ನೀವು ಸ್ವಾಗತ ಮಾಡ್ತೀನಿ ಅಂದರೆ ಈ ಕೆಲಸನ ನೀವು ಸರ್ವೆ ಸಭೆಗೆ ಕರೆದ್ರಿ. ಇವತ್ತು ಸರ್ವಪಕ್ಷ ಸಭೆ ಕರೆದು ಕಮಿಟಿ ಮೀಟಿಂಗ್ ಮಾಡಿದ್ರಿ. ಇದಾದಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಿದ್ರಿ? ನೀವೇನಾದರೂ ತಮಿಳ್ನಾಡಿಗೆ ಟೆಕ್ನಿಕಲ್ ಟೀಮ್ನ ಕಳಿಸಿದ್ದೀರಾ, ಸರ್ವೆ ಮಾಡಿದ್ದೀರಾ? ಎಷ್ಟು ನೀರು ಅಲ್ಲಿ ಸಮುದ್ರಕ್ಕೆ ಹೋಗ್ತಾ ಇದೆ ಗೊತ್ತಿಲ್ಲ. ಇಲ್ಲೊಂದು ದೊಡ್ಡ ವಿಪರ್ಯಾಸನೇ ಸರ್. ಯಾಕಂತ ಹೇಳಿದ್ರೆ ಸಾಕಷ್ಟು ಮಳೆ ಬಂದಂತ ಸಂದರ್ಭದಲ್ಲಿ ಆ ನೀರು ಬಹಳಷ್ಟು ಒಂದು ವೇಸ್ಟ್ ಆಗಿ ಸಮುದ್ರಕ್ಕೆ ಹೋಗುತ್ತೆ. ಸೊ ಆ ನೀರನ್ನು ಉಳಿಸ್ಕೊಂಡಿದ್ರು ಕೂಡ ಇವತ್ತು ನಮ್ಗೆ ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗ್ತಾ ಇದ್ದಿಲ್ಲ. ಪ್ರತಿಯೊಬ್ಬ ಕನ್ನಡಿಗ ಕೂಡ ಇವತ್ತು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಒಂದು ವೀಕ್ಷಣೆ ಮಾಡೋಂಥ ಒಂದು ವೀಕ್ಷಣೆ ಪರಿಸ್ಥಳ ಇಕ್ಕಿದ್ದಾರೆ, ಅಲ್ಲಿ ಒಂದು ನೈಸರ್ಗಿಕ ನೋಡೋಂಥದ್ದನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಗಳು ಮಾಡ್ತಿದ್ದಾರೆ ಮೇಡಮ್. ನಾನು ನೋಡಿದಂಥ ಮೇಟೂರು ಡ್ಯಾಮ್ ತುಂಬಾ ರೀತಿ ಇದೆ ಮೇಡಮ್, ಸಮುದ್ರಕ್ಕೆ ಹೋಗಿ ವೇಸ್ಟ್ ಆಗಿ ಹೋಗ್ತಾ ಇದೆ. ಇವ್ರು ಯಾಕಂದ್ರೆ ಟೆಕ್ನಿಕಲ್ ಅಲ್ಲಿ ತಗೊಂತ ಇಲ್ಲ, ಅವ್ರ ಟೆಕ್ನಿಕಲ್ ಅಲ್ಲಿ ಆದೇಶಗಳು ಇವತ್ತು ಅವರು ಹೋಗಿ ಇವತ್ತು ಪ್ರೆಸೆಂಟೇಷನ್ ಕೊಡೋ ವಿಚಾರದಲ್ಲಿ ಇವತ್ತು ನೀವು ಹೇಳ್ದಂಗೆ ಕೋರ್ಟ್ ಆದೇಶಗಳು ಮತ್ತೆ CPWFC ಏನಿದೆಯಾ ಅದೆಲ್ಲ ಅವ್ರ ಫೇವರಾಗಿ ಹೋಗ್ತಾ ಇದ್ರೆ ಅವ್ರ ಪ್ರೆಸೆಂಟೇಷನ್ ಹಂಗಿದೆ. ನಮ್ಮ ಪ್ರೆಸೆಂಟೇಷನ್ ವೀಕು, ನಮ್ಮ ಸರ್ಕಾರ ವೀಕು, ನಮ್ಮ ಆಡಳಿತ ವರ್ಗ ವೀಕ್ ಆಗಿದೆ, ನಮ್ಮ ಕಾವೇರಿ ಕಮಿಟಿ ಅಧಿಕಾರಿಗಳೇ ವೀಕ್ ಅಂತ ನಾವು ಹೇಳ್ತೀವಿ ವಿಚಾರದಲ್ಲಿ. ಯಾಕಂದರೆ ಇವರು ಸರಿಯಾಗಿ ಸರ್ವೆ ರಿಪೋರ್ಟ್ ಮಾಡಿಲ್ಲ, ಟೆಕ್ನಿಕಲ್ ಎಕ್ಸ್ಪ್ಲೇಷನ್ ಇಲ್ಲ. ಹಂಗಾಗಿ ಇವತ್ತು ರಾಜ್ಯ ಸರ್ಕಾರ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ನಿಂತಿದೆ. ಇವತ್ತು ನಮ್ಮ ಕನ್ನಡಿಗರಿಗೆ ದ್ರೋಹ ಮಾಡೋ ಸರ್ಕಾರ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದಾಗುತ್ತೆ. ಇವತ್ತು ಅವ್ರ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ, ಅವರು ಯಾವಾಗ ವಿಜಯ್ ಜೊತೆ ಹೋಗಿ ND ಕೂಟ ಮಾಡಿಕೊಂಡ್ರು, ಇವತ್ತು ವಿಜಯ್ ಏನು ಹೇಳ್ತಾರೆ ಅದಕ್ಕೆಲ್ಲ ಕುಣಿಯಂಥ ಪರಿಸ್ಥಿತಿ ಬಂದಿದೆ. ನ್ಯಾಷನಲ್ ಪಾರ್ಟಿ, ಇದು ಒಂದು ನ್ಯಾಷನಲ್ ಪಾರ್ಟಿ ಮೊನ್ನೆ ಬಂದಂಥ ವಿಜಯ್ ಸರ್ಕಾರಕ್ಕೆ ಮನ್ನಣೆ ಕೊಡ್ತಾ ಇದೆ ಅಂತಂದರೆ ನಮಗೆ ನಾಚಿಕೆ ಆದಂಥ ಪರಿಸ್ಥಿತಿ ಹುಟ್ಟಾಗಿದೆ. ಇವತ್ತು DK ಶಿವಕುಮಾರ್ ನಡೆ ಇದೆಯಲ್ಲ, ಇವತ್ತು ಜನ ವಿರೋಧ ನಡೆಯಾಗಿದೆ. ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ತಗೊಳ್ಳಿ, ನೀವು ಇವತ್ತವರೆಗೂ ಸಾಧನಾ ಸಮಾವೇಶ ಅಂತ ನಾವು ನೋಡ್ಕೊಂಡ್ಬಂದ್ವಿ ಹೊರತು, ಆದರೆ ಪರಿಪೂರ್ಣವಾದ ಯಾವುದಾದ್ರೂ ಒಂದು ಜನಪರ ಕಾರ್ಯಕ್ರಮಗಳು ಮಾಡಿದಾರ? 34 ಡಿಪಾರ್ಟ್ಮೆಂಟ್ ಇದೆ ಸಚಿವರದಲ್ಲಿ, ಇವತ್ತವರೆಗೂ ಸದನದಲ್ಲಿ 250 ಪ್ರಶ್ನೆಗಳಿಗೆ ಏನಾದರೂ ಒಂದು ಉತ್ತರ ಕೊಟ್ಟಿದ್ದಾರಾ? ಇವತ್ತು ಕೂಡ UTCದವರು ಹೇಳ್ತಾರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವರು ಏನು ಕೇಳ್ತಾರೆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ 4 ಸತಿ ಸಲಹೆ ಕೊಟ್ಟರೆ ಸಚಿವರುಗಳಿಗೆ, 34 ಸಚಿವರುಗಳು ಬರಲ್ಲ. ಅದನ್ನು ಕಂಡಂಥ UTCದವರು ಎದ್ದಾಚೆ ಹೋಗ್ತಾರೆ, ಏನಪ್ಪ ಇದು ನಮ್ಗೆ ಸದನ ಪ್ರಶ್ನೆ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಇವತ್ತು ಕೂಡ ನೀವು ಸ್ಪೀಕರ್ ಅವರು ಕೂಡ ಇವತ್ತು ಪ್ರಶ್ನೆ ಕೇಳ್ತಾರೆ, ಪ್ರಶ್ನೆ ಕೇಳಿದ್ರೆ ಸಚಿವರೇ ಇಲ್ಲ ಅಲ್ಲಿ ಇದು ಸದನದಲ್ಲಿ. ಏನಂತ ಕೇಳೋಣ ಪ್ರಶ್ನೆ ನಾವು? ಇವತ್ತು ಯಾವ ರೀತಿ ಇದೆ ಅಂದರೆ ಸರ್ಕಾರ ಬರೀ ಒಂದು ರಾಜಕಾರಣ ಮಾಡ್ತಾ ಇದೆ ಹೊರತು ಅಭಿವೃದ್ಧಿ ಅನ್ನೋದು ಇಲ್ಲೇ ಇಲ್ಲ. ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿ ನಿಂತಿದೆ ಮೇಡಮ್ ಇವತ್ತು ರಾಜ್ಯದಲ್ಲಿ. ಇವತ್ತು ಸರ್ ಯಾಕಂತ ಹೇಳಿದ್ರೆ ಎಲ್ಲ ಒಂದು ವಿಚಾರಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಸರ್, ಈಗ ಆಲ್ರೆಡಿ ಮಂಡ್ಯದಲ್ಲಿ ಬಹಳಷ್ಟು ಒಂದು ದೊಡ್ಡ ಮಟ್ಟದಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್. ನಾವು ವಿಜುವಲ್ಸಲ್ಲಿ ನೋಡ್ಬೋದು. ಏನಂತ ಹೇಳಿದ್ರೆ ಇವತ್ತು ರೈತರು ಕಾವೇರಿ ಕೊಳದಲ್ಲಿ ಹೋಗಿ ಹೊಟ್ಟೆ ಮೇಲೆ ಮೈ ಮೇಲೆ ಒದ್ದೆ ಬಟ್ಟೆಗಳನ್ನ ಹಾಕೊಂಡು ಬಹಳಷ್ಟು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾದರೆ ನಮ್ಮ ಜೀವನ ಏನಾಗುತ್ತೆ, ಮುಂದಿನ ದಿನದಲ್ಲಿ ನಾವೇನು ಮಾಡಬೇಕು, ಒಂದು ವೇಳೆ ಮಳೆ ಬಂದರೆ ವರ್ಣನ ಒಂದು ಆಶೀರ್ವಾದ ನಮಗಿತ್ತು ಅಂತ ಹೇಳಿದ್ರೆ ಬಹಳಷ್ಟು ಒಂದು ಸುಸಜ್ಜಿತವಾಗಿ ಎಲ್ಲವೂ ಆಗುತ್ತೆ. ಒಂದು ವೇಳೆ ಮಳೆ ಬಂದಿಲ್ಲ ಅಂದಾಗ ಈ ಬರ ಯಾವ ರೀತಿ ಕಾಡುತ್ತೆ ಅಂತ ಹೇಳಿ ಈಗ ನೋಡಿ ಸರ್, ಎಷ್ಟೋ ಭಾಗಗಳಲ್ಲಿ ಏನಂತ ಹೇಳಿದರೆ, ಸೊ ನಮ್ಮ ಹಳ್ಳಿ ಕಡೆ ಒಂದು ರೌಂಡ್ ಹೋಗಿ ಬಂದಾಗ ಇಷ್ಟೊತ್ತಿಗೆ ಒಂದಷ್ಟು ಪೈರು ಬರ್ತಾ ಇತ್ತು. ಸೊ ಇವತ್ತು ರಾಗಿ
ಬಿತ್ತಿಲ್ಲ, ಸೊ ಬಹಳಷ್ಟು ಒಂದು ಇದು ಬರ್ತಾ ಇಲ್ಲ, ಸೊ ರೈತರು ಬಹಳಷ್ಟು ಒಂದು ಕಂಗಾಲಾಗಿರ್ತಾ ಒಂದು ಸಾಧ್ಯತೆಗಳಿದೆ. ಸೊ ನೀವು ನಿಮ್ಮ ಒಂದು JDS ಪಕ್ಷದಿಂದ ಈ ಒಂದು ವಿಚಾರಕ್ಕೆ ಯಾವ ರೀತಿ ಒಂದು ಹೋರಾಟವನ್ನ ಮಾಡ್ತೀರಿ? ಮೇಡಮ್, ನಾವು ನೋಡಿ ನಾಡಿನ ಜನರ ಭದ್ರತೆನೇ ಮುಖ್ಯ. ಇವತ್ತು ರೈತರು ಉಳಿದ್ರೆ ನಾವು ಉಳಿಯೋದು. ರೈತರ ಪರವಾಗಿರಬೇಕಾದ ಸರ್ಕಾರ ಇವತ್ತು ರೈತರ ವಿರೋಧವಾಗಿ ಹೋಗ್ತಾ ಇರೋ ಸರ್ಕಾರ ಆಗ್ತಾ ಇದೆ. ನಮ್ಮ ನಿಲುವು ಏನಂತಂದ್ರೆ, ನೀವು ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಎಲ್ಲದಕ್ಕೂ ಶಾಶ್ವತ ಪರಿಹಾರ ಇದೆ, ಒಂದು ಸೊಲ್ಯೂಷನ್ ಅಂತ ಇದೆ. ನೀವು ಅದು ಸೊಲ್ಯೂಷನ್ ಯಾಕೆ ನೀವು ಇವತ್ತು ಮಾಡ್ತಾ ಇಲ್ಲ? ನೀವು ಯಾಕೆ ಅಸಹಾಯಕತೆ ನಿಂತ್ಕೊಂತ ಇದ್ರಿ? ಅವರು ಟೆಕ್ನಿಕಲ್ ಕೊಡ್ತಾ ಇರೋ ಇಶ್ಯೂಸ್ ಮೇಲೆ ಅವ್ರಿಗೆ 9 ನೀವು 15 ದಿವಸದೊಳಗೆ ಬಿಡಬೇಕಂತ ಆರ್ಡರ್ ಆಗುತ್ತೆ ಅಂತಂದರೆ ನಿಮ್ಮ ಟೆಕ್ನಿಕಲ್ ಪ್ರೆಸೆಂಟೇಷನ್ ಬೇಕಿದ್ದೀರಿ. ಸರ್ಕಾರ ಸರಿಯಾಗಿ ಸಮರ್ಥಿಸ್ಕೊಂತ ಇಲ್ಲ. ಸರಿಯಾದ ವ್ಯವಸ್ಥೆ ಪರಿಸ್ಥಿತಿ ಇರುವಂಥ ನಮ್ಮಲ್ಲಿ ಏನಿರಲಿದೆ, ನಾವು ಎಷ್ಟು ಜನ ರೈತರಿಂದ ಡಿಪೆಂಡೆಡ್ ಆಗಿದ್ದೀವಿ, ಮತ್ತು ಬೆಂಗಳೂರು ಜನ ಎಷ್ಟು ಡಿಪೆಂಡೆಡ್ ಆಗಿದ್ದೀವಿ, ನಮಗೆ ಬೆಂಗಳೂರಿಗೆ ನೀರು ಕುಡಿಯೋಕ್ಕೆ ಇಲ್ಲ. ಇಂಥ ಒಂದು ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರಿಯಾದ ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೇಷನಲ್ಲಿ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ವಿಫಲ ಆಗಿದೆ. ಹಾಗಾಗಿ ಇವತ್ತು ಅದನ್ನು ಒಂದು ಎನ್ಕೇಜ್ ಮಾಡ್ತಾರಂಥ ವಿಜಯ್, ರಾಜಕೀಯದ ಅನುಭವ ಇಲ್ಲದ ವಿಜಯ್, ಇವರು ರಾಜಕೀಯ ಹಿನ್ನೆಲೆ ಇರೋಂಥ DK ಶಿವಕುಮಾರ್ ಅವರು ಅದು ಪ್ರೆಸೆಂಟೇಷನ್ ಕೊಡೋಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಒಪ್ಕೊಂತ ಇದ್ದಾರೆ? ಯಾಕೆ ಈ ಅಸಹಾಯಕತೆ? ಯಾಕೆ ನಿಮ್ಮ NDA ಕೂಟ ಹೊರದೋಗುತ್ತೆ ಅಂತ ನೀವು ಭಯ ಬೀಳ್ತಾ ಇದ್ದೀರಾ? ವಿಜಯ್ ಜೊತೆ ನಿಮ್ಮಿರೋ ಸಂಬಂಧ ಮುರಿದೋಗುತ್ತೆ ಅಂತ ಭಯ ಬೀಳ್ತಾ ಇದ್ದೀರಾ? ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಸ್ಟಾಲಿನ್ ಅವರು ಇದ್ದಾಗ, ನೋಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡೋಣ, ನಾಡಿನ ಜನರ ಮುಖ್ಯ, ರೈತರ ಭವಿಷ್ಯ ಮುಖ್ಯ, ಬನ್ನಿ ನೀವು ಸ್ಟಾಲಿನ್ ಅವರು ನೀವು ಸ್ನೇಹಿತರಿದ್ದೀರಿ, ಇವತ್ತು ಏನು ರಾಹುಲ್ ಗಾಂಧಿ ಸ್ಟಾಲಿನ್ ಜೊತೆ ಸ್ನೇಹಿತೆ ಇದೆ, ನೀವು ಸ್ನೇಹಿತರಿದ್ದೀರಿ, ಒಂದೇ ಒಂದು ಮೀಟಿಂಗ್ ನೀವು ಅರೇಂಜ್ ಮಾಡಿ ನಾವು ಮೋದಿ ಅವ್ರ ಮುಂದೆ ಕೂತ್ಕೊಂಡು ಈ ಒಂದು ಶಾಶ್ವತ ಪರಿಹಾರ ತರೋಣ ಅಂತ ಸ್ವತಃ ಕುಮಾರಸ್ವಾಮಿ ಅವರು ಕ್ಲಿಯರಿಟಿ ಕೊಡ್ತಾರೆ. ಅದಕ್ಕೆ ಇವ್ರು ಸ್ಪಂದಿಸಲ್ಲ. ಕುಮಾರಸ್ವಾಮಿಯವರ ಯಾವುದೇ ಒಂದು ಅಭಿವೃದ್ಧಿ ಇವರು ಸಹಿಸ್ತಾ ಇಲ್ಲ. ಅಭಿವೃದ್ಧಿಗಳಿಗೆಲ್ಲ ಇವರು ವಿರುದ್ಧವಾಗಿದ್ದಾರೆ ಹೊರತು ಇವತ್ತು ನೋಡಿ ಬಿಡದಿದು, ನೀವು ಬಿಡದಿ ವಿಚಾರ ತಗೋಬೋದು, ಅದು ರೈತರ ವಿಚಾರನೇ. ಇದು ಬಿಡದಿ ವಿಚಾರದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ, ಇವರೇ ಹೇಳ್ತಾ ಇದ್ದಾರೆ ನೋಡಪ್ಪ ಇದು ಕುಮಾರಸ್ವಾಮಿ ಅವರ ಕೂಸು ಅಂತಂದ್ರು. ಹೌದು, ಅವತ್ತು ಅಭಿವೃದ್ಧಿ ಮಾಡಬೇಕನ್ನೋ ವಿಚಾರದಲ್ಲಿ ನಾವು ಮಾಡಿದ್ದು ಸತ್ಯ. ಅವಾಗ ರೈತರ ವಿರೋಧಿ ಆದಮೇಲೆ ರೆಡ್ ಝೋನ್ ಮಾಡಿದ್ದು ಸತ್ಯ. ಯಾಕೆ ಮಾಡಿದಂದ್ರೆ, ಇವತ್ತು ನಾವು ಅಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಒಂದ್ಸತಿ ಒಂದು ಮೆಸೇಜ್ ಹೋಯ್ತು ಅಂತಂದ್ರೆ, ಒಂದು ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಅವಾಗ ಏನಾಗ್ತದೆ ಮತ್ತೆ ಅದನ್ನ ಬಿಸ್ನೆಸ್ ಕಾರ್ಪೊರೇಟ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ರೆಡ್ ಝೋನ್ ಮಾಡಿದ್ರು. ರೈತರು ಶಾಶ್ವತವಾಗಿ ಆ ಭೂಮಿನ ಉಳಿಬೇಕು, ರೈತರಲ್ಲೇ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರೆಡ್ ಝೋನ್ ಮಾಡಿತ್ತು ಸತ್ಯ ಕುಮಾರಸ್ವಾಮಿ ಅವರು. ಇವತ್ತು ಏನು ಹೇಳ್ತಾ ಇದ್ದಾರೆ, ಆಯ್ತಪ್ಪ ಇವತ್ತು ನೀವು ರೈತರ ಪರವಾಗಿದ್ದಾರೆ, ರೈತರ ವಿರೋಧಿಗಳಲ್ಲ ಅಂತಂದರೆ, ಇವತ್ತು ರೈತರಿಗೆ ವಿರೋಧ ಕೊಟ್ಟಾಗ ನೀವು ಅದನ್ನು ರೆಡ್ ಝೋನ್ ತೆಗೆದುಬಿಟ್ಟು ಫ್ರೀ ಝೋನ್ ಮಾಡ್ಬೋದಾಗಿತ್ತು. ಅದನ್ನು ನೀವು ಮಾಡಿಲ್ಲ. ಇದೇ ನೀವು ನೋಡಿ ಸಿದ್ದರಾಮಯ್ಯ ಅವರು ಈ ಒಂದು ಹೋರಾಟಕ್ಕೆ ಕೈ ಹಾಕಲಿಲ್ಲ. ಸಿದ್ದರಾಮಯ್ಯ ಅವರು ಒಂದು CM ಆಗಿದ್ದಾಗ ಅವರು ಈ ಹೋರಾಟಕ್ಕೆ ಕೈ ಹಾಕಲಿಲ್ಲ. ನೀವು ಇದೇ ಒಂದು 1777 ಎಕರೆ 1177 ಎಕರೆ ದೇವನಹಳ್ಳಿಯಲ್ಲಿ ಒಂದು ಹೋರಾಟ ನಡೀತು, ಚನ್ನರಾಯಪಟ್ಟಣದಲ್ಲಿ. ಅಲ್ಲಿ ನಡಿಬೇಕಾದ್ರೆ ಏರೋ ಸಿಟಿ ಮಾಡಬೇಕಂತ ಒಂದು ದೊಡ್ಡ ಹೋರಾಟ, ಒಂದು 1000 ದಿನಗಳು ಹೋರಾಟ ನಡೆದಾಗ ಅಲ್ಲಿ ಕೂಡ ಇವ್ರು ಏನು ಮಾಡಿದ್ರು, ಅಲ್ಲಿನ ಕೈ ಬಿಟ್ಟರು. ಅದನ್ನ ಆ ಒಂದು ರೈತನ ಜಾಗನ ಕೈ ಬಿಟ್ಟಾದ್ಮೇಲೆ ಅದನ್ನ ಸ್ಪೆಷಲ್ ಝೋನ್ ಆಗಿ ಮಾಡ್ಬಿಟ್ರಿ ನೀವು. ಯಾಕಂದ್ರೆ ಅದನ್ನ ಯಾರಿಗೂ ಮಾರಾಟ ಅಲ್ಲ ಸರ್, ಯಾವುದೇ ಸರ್ಕಾರಕ್ಕೂ ಇವತ್ತು ರಾಜ್ಯ ಸರ್ಕಾರಕ್ಕಾಗ್ಬೋದು ಅಥವಾ ವಿರೋಧ ಪಕ್ಷದವ್ರಿಗಾಗ್ಬೋದು, ಇವತ್ತಿನ ದಿನದಲ್ಲಿ ರೈತರ ಮೇಲೆ ಯಾವುದೇ ರೀತಿಯ ಒಂದು ರೀತಿ ಕಾಳಜಿ ಇಲ್ಲ ಸರ್. ಬಹಳಷ್ಟೊಂದು ನೋವಾಗುತ್ತೆ. ಕಳೆದ ಒಂದು 15 ತಿಂಗಳಿಂದ ಬಿಡದಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಬಹಳಷ್ಟು ಒಂದು ತೊಂದರೆಗೀಡಾಗಿದ್ದಾರೆ. ಇಲ್ಲಿ ಮಳೆ ಇಲ್ಲ ಅನ್ನೋ ಕಾರಣಕ್ಕೂ ಸಹ ರೈತರ ಮೇಲೆ ಬರೆ ಹಾಕುವಂಥ ಸಾಧ್ಯತೆಗಳಿದೆ. ಆದರೂ ಸಹ ಯಾವುದೇ ಪಕ್ಷಕ್ಕೂ ಕಾಣಿಸ್ತಾ ಇಲ್ಲ ಸರ್. ನೀವು ಪಾದಯಾತ್ರೆಗಳನ್ನು ಮಾಡ್ತೀರಿ, ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಗಳನ್ನು ಮಾಡ್ತೀರಿ, ಆದರೆ ಒಂದು ಶಾಶ್ವತ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಯಾವುದೇ ಪಕ್ಷದಿಂದ ಆಗ್ತಾ ಇಲ್ಲ ಸರ್. ಮೇಡಮ್, ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು? ನಿಜವಾದ ರೈತರ ಜೊತೆ ನೈಜವಾದ ಹೋರಾಟಗಳು ಮಾಡಿದ್ದೀವಿ, ಮತ್ತು ಪಾದಯಾತ್ರೆಗಳು ಮಾಡಿದ್ವಿ. ಪಾದಯಾತ್ರೆಗಳು ಮಾಡಬೇಕಾದಾಗ ನೀವು ಹತ್ತಿಕ್ಕಿರೋದು ನೋಡಿದ್ದೀರಿ. ನೀವು ನಮ್ಮನ್ನು ಅಲ್ಲಿ ಟೋಲಲ್ಲೇ ನೈಸ್ ಟೋಲ್ ಹತ್ರ ನೀವು ಅಲ್ಲೇ ತಡೆದಿದ್ದೀರಿ. ನಮಗೆ ಹೋರಾಟ ಮಾಡೋಕ್ಕೂ ಫ್ರೀ ಹ್ಯಾಂಡ್ ಇಲ್ಲ. ಇವತ್ತು ನಾವು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಒಂದು ಹೆಜ್ಜೆ ಮುಂದೆ ಬಂದರೆ ನೀವು ಅರೆಸ್ಟ್ ಮಾಡಿ ತಗೊಂಡು ಹೋಗ್ತೀರಿ. ಇವತ್ತು ನಮ್ಮ ಹೋರಾಟಗಳನ್ನ ಎತ್ತಿಕ್ತಾ ಇರೋಂಥ ಸರ್ಕಾರ ಇವತ್ತು ನಡೆಯಾಗಿದೆ ಅಂತಂದರೆ, ಇವತ್ತು ಹಿಟ್ಲರ್ ಸರ್ಕಾರ ಮಾಡಿದಂಗೆ ನಡೀತಾ ಇದೆ. ಮೈತ್ರಿ ಸರ್ಕಾರದಲ್ಲ ಒಂದಷ್ಟು ಬಿರುಕಾಗಿದೆ ಸರ್. ಈತ ನೀವು ಬಿಜೆಪಿ ಮತ್ತೆ JDS ಅವರು ಒಟ್ಟಿಗೆ ಸೇರ್ಕೊಂಡು ಏನಾದರೂ ಒಂದು ಮಾಡ್ಬೋದಿತ್ತು ಸರ್, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೀವು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ, ಪ್ರತಿಭಟನೆಗಳನ್ನ ಮಾಡೋಂಥ ಸಂದರ್ಭದಲ್ಲಿ ಅವ್ರು ನಿಮ್ಗೆ ಜೊತೆಗಾಗೋದಿಲ್ಲ. ಸೊ ಒಬ್ಬರೋ ಇಬ್ಬರೋ ಬರ್ತಾರೆ ಹೊರತಾಗಿ ಸಂಪೂರ್ಣವಾಗಿ ಎಲ್ಲರೂ ಬರ್ತಾ ಇಲ್ಲ ಸರ್. ಮೇಡಮ್, ಇವತ್ತು ನೋಡಿ ನಾವು ಆ ರೀತಿ ತಗೊಳಕ್ಕಿಂತ ಬದಲು ಹೋರಾಟ ಅನ್ನೋದು ಮುಖ್ಯ. ಇವತ್ತು ಜನರ ಒಂದು ಯಾರು ಹೋರಾಟ ಮಾಡ್ತಾರೆ ಮುಖ್ಯ ಸರ್. ಇಲ್ಲಿ ನಾವು ಹೋರಾಟ ಮಾಡಿಲ್ಲ, JDS ಪಕ್ಷದಿಂದ ಯಾವುದೇ ರೀತಿ ಹೋರಾಟ ಆಗಿಲ್ಲ, ಪ್ರತಿಭಟನೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದು ನಿರ್ದಿಷ್ಟವಾಗಿ ಏನಾದರೂ ಒಂದು ಪರಿಹಾರ ಸಿಗೋತದ್ದು ಹೋರಾಟಗಳಾಗ್ತಾ ಇಲ್ಲ ಅನ್ನೋದಷ್ಟೇ ನಮ್ಮ ಒಂದು. ಆ ಹೋರಾಟದಲ್ಲಿ ನೀವು ನೋಡಿರ್ಬೋದು, ಆರ್ ಅಶೋಕರ್ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಅಂತ ಒಬ್ಬ ಆರ್ ಅಶೋಕ್ ಅವರು ಬಂದು ಅದನ್ನು ವಿರೋಧ ಮಾಡಿದ್ದು ನೀವು ನೋಡಿದ್ದೀರಿ. ನಮ್ಮ ಜೊತೆ ಕೈ ಜೋಡಿಸಿದ್ದು ನೋಡಿದ್ದೀರಿ. ನೀವು ದಿನನಿತ್ಯ ಕೂಡ ಪ್ರೆಸ್ ಮೀಟ್ಗಳು ಮಾಡ್ತಾನೇ ಇದ್ದೀವಿ ಮತ್ತು ಹೋರಾಟಗಳು ಮಾಡ್ತಾನೇ ಇದ್ದೀವಿ. ದಪ್ಪ ಚರ್ಮದ ಸರ್ಕಾರ, ಸದನದಲ್ಲೇ ಉತ್ತರ ಕೊಡೋಕೆ ಅರ್ಹತೆ ಇಲ್ಲದ ಸರ್ಕಾರ, ಅಯೋಗ್ಯ ಸರ್ಕಾರ. ನಾವು ಏನು ನಿರೀಕ್ಷೆ ಮಾಡೋಣ ಮೇಡಮ್? ಆಯಿತು, ಇವತ್ತು ಹೋರಾಟಗಳು ಹತ್ತಿಕ್ತಾ ಇದ್ದೀರಿ, ಹೋರಾಟ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸದನದಲ್ಲಿ ಉತ್ತರನೇ ಕೊಡೋಕ್ಕಾಗ್ತಾ ಇಲ್ಲ. 234 ಸಚಿವರಿಗೆ 250 ಪ್ರಶ್ನೆಗಳು ಕೇಳಿದ್ವಿ, ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿ ಸರ್ಕಾರ. ನಾವು ಇನ್ನೆಂಗೆ ಹೋರಾಟ ಮಾಡಬೇಕು ಅಂತ ಹೇಳಿ ಮೇಡಮ್. ಆಯಿತು, ನೀವು ಮೈತ್ರಿ ಸರ್ಕಾರದಲ್ಲಿ ಯಾವುದೇ ದೋಷ ಇಲ್ಲ. ಇವತ್ತು ನಾವು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋರಾಟಗಳು ಮಾಡಿದ್ದೀವಿ ಮೈತ್ರಿಯಲ್ಲಿ ನೀವು ನೋಡಿದ್ದೀರಿ. ಇವತ್ತು ನೀವೇನು ಹೇಳ್ತೀರಿ, ಒಕ್ಕೂಟ ಹೋಗಬೇಕು ಅಂತ ಸಾಂದರ್ಭಿಕವಾಗಿ ಅನಿವಾರ್ಯ ಇದ್ದಾಗ ನಾವು ಒಕ್ಕೂಟದಲ್ಲೇ ಮಾಡಿದ್ದೀವಿ.
ಇವತ್ತು ವಾಲ್ಮೀಕಿ ಆಗದಲ್ಲಿ ಒಕ್ಕೂಟಗೆ ಮಾಡಿದ್ದೀವಿ, ಮೂಡಾಗಂದಲ್ಲಿ ಒಕ್ಕೂಟದಾಗೆ ಮಾಡಿದ್ದೀವಿ, ಮತ್ತು ಬಿಡದಿ ಒಂದು ಪಾದಯಾತ್ರೆ ಹೋರಾಟದಲ್ಲೂ ಕೂಡ ನಾವು ಮೈತ್ರಿಯಲ್ಲೇ ಮಾಡಿದ್ದೀವಿ. ಇಲ್ಲಿ ಯಾವುದೇ ಮೈತ್ರಿ ಗೊಂದಲ ಇಲ್ಲ ಮೇಡಮ್. ಆಡಳಿತ ಪಕ್ಷದ ಗೊಂದಲ ಅತಿಯಾದಾಗ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂದರೆ ಕೂಡ ಇವತ್ತು ನೋಡಿ, ನಾವು ಇವತ್ತು ನೈಸ್ ಟೋಲ್ ವಿಚಾರದಲ್ಲಿ ನಾವು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಸರ್ಕಾರದ ನಡೆ ಏನು ಇಲ್ಲಿ ಇವತ್ತು ಅಂತ. ಇವ್ರು ನೀವು ನೈಸ್ ಟೋಲ್ ನೋಡ್ಬೋದು, ನೀವು ಟೋಲ್ದು ಏನಾಗಿದೆ ಇವತ್ತು ಪರಿಸ್ಥಿತಿ ಅಂತಂದರೆ, ಅವತ್ತು 1997 ಸನ್ಮಾನ್ಯ ದೇವೇಗೌಡರು ಹುಟ್ಟಾಕೋರು. ಯಾಕೆ ಹುಟ್ಟಾಕೋರು? ನೈಸ್ ರೋಡ್ ಏನಕ್ಕೆ ಬೇಕಾಯ್ತು, ಏನಕ್ಕೆ ಅನಿವಾರ್ಯ ಇತ್ತು ನಮ್ಮ ರಾಜ್ಯಕ್ಕೆ? ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್. ಈಗ ನಾವು ನಮ್ಮ ಮುಂದಿರ್ತಕ್ಕಂಥ ಇವತ್ತಿನ ಒಂದು ವಿಚಾರ ಏನಂತ ಹೇಳಿದ್ರೆ, ಕಾವೇರಿ ಬರ ಸಿಡಿಲು, ಕಾವೇರಿ ಕಿಚ್ಚು ಹತ್ಕೊಳ್ತಾ ಇದೆ ಸರ್. ಕಳೆದ 15 ದಿನಗಳಿಂದ ಕೂಡ ಹೋರಾಟ ಬಹಳಷ್ಟು ಒಂದು ತೀವ್ರವಾಗ್ತಾ ಇದೆ. ಸೊ ಸ್ಟೆಪ್ ಬೈ ಮೊದಲೇ ಹಂತ, ಎರಡನೇ ಹಂತ, ಮೂರನೇ ಹಂತದಲ್ಲೂ ಸಹ ನೀರು ಕೊಡಿ ಅಂತಾರೆ. ಈಗೇನಾದ್ರೂ ನಾವು ನೀರು ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಹಂತದಲ್ಲೂ ನೀರು ಕೊಡಿ ಅಂತ ಹೇಳ್ತಾರೆ. ಆಗ ನಮಗೆ ನೀರಿಗೆ ಬಹಳಷ್ಟೊಂದು ತೊಂದರೆ ಆಗುತ್ತೆ ಸರ್. ಇದೆಲ್ಲದ್ರ ಬಗ್ಗೆ ಮಾತನಾಡೋಣ. ಈಗ ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ, ವಾಸುದೇವ ಮೂರ್ತಿ ಸರ್. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗ ಸೊ ನಿಮ್ಮ ಮುಂದೆನೇ ಇದೆ ಸರ್ ಇವತ್ತಿನ ಒಂದು ಕಾವೇರಿಯ ಕಿಚ್ಚು.